ಭಾರತ ತಂಡದ ಇನ್ನಿಂಗ್ಸ್ನ 3ನೇ ಓವರ್ ಆರಂಭವಾಗಿದೆ. ಕಮೆಂಟೇಟರ್ ಮೈಸಿನಲ್ಲಿ ಪ್ರೇಕ್ಷಕರಿಗೆ ಸ್ವಾಗತ ಹೇಳಿದರು. ಮೊದಲ ಚೆಂಡು ಫುಲ್ ಪಿಚ್ ಆಗಿದ್ದು ಆನ್ ಸೈಡ್ಗೆ ಆಡಿದರೂ ರನ್ ಬರಲಿಲ್ಲ. ಭಾರತ 1ರಲ್ಲಿ ಆಟ ಮುಂದುವರಿಸುತ್ತಿದೆ. ದಕ್ಷಿಣ ಆಫ್ರಿಕಾ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆರಿಸಿಕೊಂಡಿದೆ. ಭಾರತ ಬ್ಯಾಟಿಂಗ್ ಸಾಲಿನಲ್ಲಿ ತಿಲಕ್ ವರ್ಮಾ, ಶಿವಂ ದುಬೆ, ಹಾರ್ದಿಕ್ ಪಾಂಡ್ಯ, ಜಿತೇಶ್ ಶರ್ಮಾ ಮತ್ತು ಅಕ್ಷರ್ ಪಟೇಲ್ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಸ್ಟ್ರೈಕ್ನಲ್ಲಿ ಇದ್ದಾರೆ. ಲುಂಗಿ ಎಂಗಿಡಿ ಓವರ್ ದ ವಿಕೆಟ್ ಬೌಲಿಂಗ್ ಮಾಡುತ್ತಾ ಲೆಗ್ ಸ್ಟಂಪ್ ಬಳಿ ಹಾಕಿದ ಚೆಂಡನ್ನು ಸೂರ್ಯ ಅದ್ಭುತವಾಗಿ ಫ್ಲಿಕ್ ಹೊಡೆದು ಬೌಂಡರಿಯ ಕಡೆಗೆ ಚಾರಿಕಲುರಿಸಿದರು. ಭಾರತ ಅನ್ಮೋವನ್ನ ಮುಂದಿನ ಚೆಂಡು ಶಾರ್ಟ್ ಆಗಿದ್ದು ಸೂರ್ಯಕುಮಾರ್ ಸ್ಕ್ವೇರ್ ಲೆಗ್ ಮೇಲೆ ಸುಂದರ ಸಿಕ್ಸರ್ ಹೊಡೆದರು. ಸೂರ್ಯ ಅನ್ಮನ್ನೇ ರನ್. ಆದರೆ ಅದರ ಮುಂದಿನ ಚೆಂಡಿನಲ್ಲೇ ದೊಡ್ಡ ಶಾಟ್ ಪ್ರಯತ್ನಿಸಿದ ಸೂರ್ಯಗೆ ಲೀಡಿಂಗ್ ಎಡ್ಜ್ ಬಂದು ಏಡನ್ ಮಾರ್ಕ್ರಮ್ ಕ್ಯಾಚ್ ಹಿಡಿದರು. ಭಾರತಕ್ಕೆ 2ನೇ ಹೊಡೆತ. ಸೂರ್ಯ ಅನ್ಮಂದ್ಗೆ ಔಟ್. ಭಾರತ ಅನ್ಮೋವಿತ್ತು ಸಂಕಟದಲ್ಲಿ. ನಾಯಕ ಮತ್ತು ಉಪನಾಯಕ ಇಬ್ಬರು ಔಟ್ ಆಗಿದ್ದಾರೆ. ಈಗ ಹೊಸ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಕ್ರೀಸ್ಗೆ ಬಂದಿದ್ದಾರೆ. ಕೆಂಗಿರಿ ಅದ್ಭುತ ಬೌಲಿಂಗ್ ಮಾಡುತ್ತಾ 6 ವಿಕೆಟ್ ಗೆದ್ದು 14 ರನ್ ನೀಡಿ 2 ವಿಕೆಟ್ ಪಡೆದರು. ಭಾರತ ಈಗ ಕಷ್ಟದಲ್ಲಿದ್ದು ತಿಲಕ್ ಮೊದಲ ಚೆಂಡನ್ನ ಬೌಲರ್ಗೆ ನೇರವಾಗಿ ಆಡಿದರು. ಓವರ್ ಮುಗಿಯಿತು. ಭಾರತ 14. 3ನೇ ಓವರ್ ನಂತರ ಸ್ಕೋರ್ 14 ರನ್. ಮೊದಲು ಚೆಂಡಿನಲ್ಲಿ ತಿಲಕ್ ರನ್ ಮಾಡಲಿಲ್ಲ. 2ನೇ ಚೆಂಡು ಪ್ಯಾಡ್ಗೆ ತಾಗಿ 1 ರನ್. ಅಭಿಷೇಕ್ ಮುಂದಿನ ಚೆಂಡಿಗೆ ಶಾರ್ಟ್ ಬಾಲ ಬಂದು ಹೊಟ್ಟೆ ಬಳಿ ತಗುಲಿತು. ಸ್ವಲ್ಪ ನೋವು, ಆದರೂ ಗಾಯಗುಣವಾಗಿ ಬಂದು ಮಿಡ್ ವಿಕೆಟ್ ಮೇಲೆ ಅದ್ಭುತ ಪುಲ್ ಹೊಡೆದು 6 ಕೊಟ್ಟರು. ಯಾನ್ಸನ್ ಬೇಗ ಬದಲಾಯಿಸಿ ಬೌಲಿಂಗ್ ಮಾಡಿದರು. ಭಾರತ ಓವರ್ದಿಂದ 8 ರನ್ ಪಡೆದು 26ಗೆ ಏರಿತು. 5ನೇ ಓವರ್ ಲೂತೋ ಸಿಪಾಮ್ಲಾ ಬೌಲಿಂಗ್ ಮಾಡಿದರು. ಮೊದಲ ಚೆಂಡಿನಲ್ಲಿ ಇನ್ಸೈಡ್ ಎಡ್ಜ್ ಬಂದು 4 ಬೈ ರನ್ ಸಿಕ್ಕಿತು. ಅಭಿಷೇಕ್ 1 ರನ್ ಪಡೆದರು. ತಿಲಕ್ ಔಟ್ ಸ್ವಿಂಗ್ಗೆ ಬೀಟ್ ಆಗಿದ್ದರು, ಆದರೆ ನೆಮ್ಮದಿಯಿಂದ ಆಡಿದರು. ಓವರ್ನಲ್ಲಿ ಕೇವಲ 8 ರನ್ ಮಾತ್ರ ಬಂದವು. 5 ಓವರ್ಗಳ ನಂತರ ಭಾರತ 36 ಎಂಡು. 6ನೇ ಓವರ್ ಪವರ್ ಪ್ಲೇ ಕೊನೆಯ ಓವರ್. ಮತ್ತೆ ಯಾನ್ಸನ್ ಬಂದರು. ತಿಲಕ್ ಆರಂಭದಲ್ಲಿ ಬೀಟ್ ಆದರೂ ನಂತರ ಲೆಗ್ ಸ್ಟಂಪ್ ಬಳಿ ಬಂದ ಫುಲ್ ಲೆಂಗ್ತ್ ಚೆಂಡನ್ನು ಮಿಡ್ ವಿಕೆಟ್ ಕಡೆ ಸುಂದರವಾಗಿ ಜಾರಿ ಕಳುಹಿಸಿದರು. ಓವರ್ನ ಕೊನೆ ಚೆಂಡಿನಲ್ಲಿ ಫೈನ್ ಲೆಗ್ ಕಡೆ ಸ್ಮಾರ್ಟ್ ಟಚ್ ನೀಡಿಸಿ ಮತ್ತೊಂದು ಬೌಂಡರಿ. ಪವರ್ ಪ್ಲೇ ಮುಗಿದಾಗ ಭಾರತ ಕೊಳಪ್ ಓವರ್ 47. ಮೊದಲ ಚೆಂಡಿಗೆ ಅಭಿಷೇಕ್ ಎಕ್ಸ್ಟ್ರಾ ಕವರ್ ಮೇಲೆ ಅದ್ಭುತ ಬೌಂಡರಿ ಹೊಡೆದರು. ಮುಂದಿನ ಚೆಂಡು ಶಾರ್ಟ್ ಆಗಿ ನಟರಾಜ್ ಶೈಲಿಯಲ್ಲಿ ಮಿಡ್ ವಿಕೆಟ್ ಮೇಲೆ ಸೊಗಸಾದ ಬೌಂಡರಿ. ಆದರೆ 3ನೇ ಚೆಂಡಿಗೆ ಸ್ಲೋ ಬಾಲ್ ಬಂದು ಲಾಫ್ಟ್ ಮಾಡಲು ಹೋಗಿ ಅಭಿಷೇಕ್ ಶರ್ಮಾ ಔಟ್ ಆದರು. ಮಾರ್ಕೋ ಯಾನ್ಸನ್ ಡೈವ್ ಮಾಡಿ ಅದ್ಭುತ ಕ್ಯಾಚ್ ಹಿಡಿದರು. ಭಾರತ 40-10. 3 ದೊಡ್ಡ ಬ್ಯಾಟ್ಸ್ಮನ್ಗಳು ಗಿಲ್, ಸೂರ್ಯಕುಮಾರ್, ಅಭಿಷೇಕ್ ಎಲ್ಲರೂ ಔಟ್ ಆಗಿದ್ದಾರೆ. ಈಗ ಭಾರತದ ಭರವಸೆ ಮಧ್ಯಕ್ರಮ ಮತ್ತು ಫಿನಿಷರ್ಗಳ